ಅವಾಗಲೇ ಹೇಳ್ದಂಗೆ ಈ URL ಏನಿರುತ್ತೆ ಅಲ್ಲಿ ನಿಮ್ಮ URL ಯಾವ URL ಬರುತ್ತೋ ಅದರಲ್ಲಿ ನೀವು ಈ ಥರ ಟೈಪ್ ಮಾಡಿದರೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಬರುತ್ತೆ. ಫಸ್ಟ್ ಟೈಮ್ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಬಿಟ್ಟು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇರೋದ್ರಿಂದ ನೀವು ಈ ಕನ್ಸರ್ನ್ ಟು ಪರಿಚಯ ಅಂತ ಇದೆಯಲ್ಲ ಇದನ್ನು ಮಾತ್ರ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ OTP ಹೋಗುತ್ತೆ. ಈ ಸಿಸ್ಟಮಲ್ಲಿ ಪದೇ ಪದೇ ನಿಮಗೆ OTP ಕೇಳಬಾರ್ದು ಅಂತಂದರೆ ಡೋಂಟ್ ಆಸ್ಕ್ ಮಿ ಅಗೇನ್ ಆನ್ ದಿಸ್ ಡಿವೈಸ್ ಅಂತ ಕೊಟ್ಟು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರೋ OTP ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಯಾವ ಸಿಸ್ಟಮಲ್ಲಿ ನೀವು ಲಾಗಿನ್ ಆಗಿರ್ತಾರೋ ಆ ಸಿಸ್ಟಮಲ್ಲಿ ಮಾತ್ರ ನಿಮಗೆ ಪದೇ ಪದೇ OTP ಕೇಳಲ್ಲ. ಅವಾಗಲೇ ಹೇಳ್ದಂಗೆ ಲೋಕಲ್ ಅಡ್ಮಿನ್ ಮಾತ್ರ ಕ್ರಿಯೇಟ್ ಆಗಿರುತ್ತೆ. ಮಿಕ್ಕಿದ್ದವ್ರದ್ದು ಕ್ರಿಯೇಟ್ ಮಾಡಬೇಕು ಅಂತಂದರೆ ಲೋಕಲ್ ಅಡ್ಮಿನ್ ಲಾಗಿನಲ್ಲೇ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಲೋಕಲ್ ಅಡ್ಮಿನ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲೇ ಕನ್ಸೆಂಟ್ ಟು ಪರಿಚಯ ಅಂತಂದು ಹೇಳ್ಕೊಟ್ರೆ ಈ ಥರ ಲಾಗಿನ್ ಆಗುತ್ತೆ. ಇಲ್ಲಿ ಲೋಕಲ್ ಅಡ್ಮಿನ್ ಲಾಗಿನಲ್ಲಿ ಇನ್ನು ಯಾವುದೇ ಯೂಸರ್ಸ್ಗಳು ಇರೋದಿಲ್ಲ. ಬಿಕಾಸ್ ಮಿಕ್ಕಿದ ಯೂಸರ್ಸ್ಗಳನ್ನ ಯಾರ್ದು ಆ್ಯಡ್ ಆಗಿರಲ್ಲ. ಲೋಕಲ್ ಅಡ್ಮಿನ್ ಮಾತ್ರ ಲಾಗಿನ್ ಕ್ರಿಯೇಟ್ ಆಗಿರುತ್ತೆ. ಲೋಕಲ್ ಅಡ್ಮಿನ್ ಲಾಗಿನ್ ಯೂಸ್ ಮಾಡ್ಕೊಂಬಿಟ್ಟು ಮಿಕ್ಕಿದ ಯೂಸರ್ಸ್ನೆಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಅದೇ ಥರ ನಿಮ್ಮ ಆಫೀಸಲ್ಲಿ ಏನೇನು ಸೆಕ್ಷನ್ಗಳು ಬರುತ್ತೆ ಇರೋ ಸೆಕ್ಷನ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಇದ್ದಾವೆ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆವಾಗಲೇ EMDಲ್ಲಿ ತೋರಿಸಿದ್ವಲ್ವಾ, ಟೆಕ್ನಿಕಲಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ಅಡ್ಮಿನಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ಟಪಲಲ್ಲಿ ವರ್ಕ್ ಮಾಡ್ತಾರೆ, ಅವಿಷ್ಟು ಸೆಕ್ಷನ್ಗಳನ್ನ ಇಲ್ಲೇ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಲೋಕಲ್ ಅಡ್ಮಿನ್ ಲಾಗಿನ್ ಆದ ತಕ್ಷಣ ಅದರ್ ಸರ್ವಿಸಸಲ್ಲಿ ಇಲ್ಲಿ PIMS ಅಂತಂದು ಹೇಳಿದೆ ನೋಡಿ, ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಇಲ್ಲಿ ಕ್ರಿಯೇಟ್ ನ್ಯೂ ಎಂಪ್ಲಾಯ್ ಅಂತ ಇದೆ. ಎಂಪ್ಲಾಯ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಅವರು ಯಾವ ಸೆಕ್ಷನಲ್ಲಿ ವರ್ಕ್ ಮಾಡ್ತಾರೆ ಅಂತ ಕೇಳುತ್ತೆ. ಇಲ್ಲಿ ಥರ ಕ್ರಿಯೇಟ್ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಆರ್ಗನೈಸೇಷನ್ ಯೂನಿಟ್ ಯಾವುದು ಅಂತ ಕೇಳುತ್ತೆ ನೋಡಿ. ಇಲ್ಲಿ ಬರೀ ಆಫೀಸ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾತ್ರ ಇದೆ. ಮಿಕ್ಕಿ ಟೆಕ್ನಿಕಲ್ ಅವು ಯಾವುವು ಆ್ಯಡ್ ಆಗಿಲ್ಲ ಸೆಕ್ಷನ್ಗಳು. ಆ್ಯಡ್ ಮಾಡಬೇಕು ಅಂತ ಅಂದರೆ ಲೋಕಲ್ ಅಡ್ಮಿನ್ ಲಾಗಿನಲ್ಲಿ ಅವರ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೋಸ್ಟ್ ಅಡ್ಮಿನ್ ಅಂತ ಬರುತ್ತೆ. ಈ ಪೋಸ್ಟ್ ಅಡ್ಮಿನ್ಗೆ ಫಸ್ಟ್ ಬರಬೇಕು. ಪೋಸ್ಟ್ ಅಡ್ಮಿನಲ್ಲಿ ಇಲ್ಲಿ ಆರ್ಗಿನೋಗ್ರಾಮ್ ಅಂತಂದು ಹೇಳಿ ಇದೆ ನೋಡಿ. ಇದರಲ್ಲಿ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಪ್ರೈಮರಿ ಆರ್ಗನೈಸೇಷನ್ನು ಮತ್ತು ರ್ಯಾಪರ್ ಆರ್ಗನೈಸೇಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಳಗಡೆ ಅವಾಗಲೇ ತೋರಿಸಂಗೆ EMDಲಿ ಆಫೀಸ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತಾರೆ. ಅದ್ರ ಕೆಳಗಡೆ ಟೆಕ್ನಿಕಲ್ ಸೆಕ್ಷನ್ ಬರುತ್ತೆ, ಅಡ್ಮಿನ್ ಸೆಕ್ಷನ್ ಬರುತ್ತೆ, ಟಪಲ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವೇನು ಮಾಡಬೇಕು, ಈ ಡಿಪಾರ್ಟ್ಮೆಂಟ್ ಏನು ಕ್ರಿಯೇಟ್ ಆಗಿದೆ ಅಲ್ವಾ, ಆಫೀಸ್ ಆಫ್ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಳಗಡೆ ಇಲ್ಲಿ ಆ್ಯಕ್ಷನ್ ಅಂತಂದು ಹೇಳಿ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ಕ್ರಿಯೇಟ್ ಚೈಲ್ಡ್ OU ಅಂತಂದು ಹೇಳಿ ಇದೆ ನೋಡಿ. ಇಲ್ಲಿ ಕೋಡ್ ಹಾಕಬೇಕು, ಆಫೀಸ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್, ಆಮೇಲೆ ಡಿಪಾರ್ಟ್ಮೆಂಟ್ ನೇಮ್ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ZP ಸಿರುಗುಪ್ಪ ಅಂತ. ಅದಾದಮೇಲೆ ಇಲ್ಲಿ ಫುಲ್ ಆಗಿ ಬರಿಬೇಕು ಅದೇನಿದೆ ಅದು OU ನೇಮ್. ಆಫೀಸ್ ಆಫ್ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಸಿರುಗುಪ್ಪ ಅಂತಂದು ಹೇಳಿದೆ. ಇಲ್ಲಿ ಕೋಡಲ್ಲಿ ಶಾರ್ಟ್ ಕಟ್ ಆಗಿ ಮತ್ತೆ ಶಾರ್ಟ್ ನೇಮ್ ಇಂಗ್ಲೀಷೆಲ್ಲ ಹಾಕಬೇಕು. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಸಿರುಗುಪ್ಪ ಅಂತಂದು ಹೇಳಿ ಇಲ್ಲಿ ಎಂಟಿಟಿ ನೇಮ್ ಅಂತ ಇದೆ. ಇದು ಆಫೀಸ್ ಆಫ್ ಆಗಿರೋದ್ರಿಂದ ನಾವು ಆಫೀಸ್ ಅಂತಂದು ಹೇಳಿ ತಗೋಬೇಕು. ಇಲ್ಲಿ ಸಬ್ಮಿಟ್ ಅಂತೇಳಿ ಕೊಡಬೇಕು.
ಇದರ ಅರ್ಥ ಏನು ಅಂತಂದ್ರೆ ಸೀನಿಯರ್ ಅಸಿಸ್ಟೆಂಟ್ ಕೆಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತಾರೆ ಅಂತ. ಅವಾಗಲೇ ಹೇಳ್ದಂಗೆ ಇದ್ರ ಕೆಳಗಡೆ ಸೆಕ್ಷನ್ಗಳು ಇದಾವೆ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಳಗಡೆ. ಅವನು ಕೂಡ ಇಲ್ಲಿ ಸೆಕ್ಷನ್ ನ ಕ್ರಿಯೇಟ್ ಮಾಡ್ಕೋಬೇಕು. ಈ ಟೆಕ್ನಿಕಲ್ ಸೆಕ್ಷನ್ ಇರೋದ್ರಿಂದ ನಾವು ಕೋಡನ್ನ ಟೆಕ್ ಅಂತಂದೇಳಿ ಶಾರ್ಟ್ ಕಟ್ ಆಗಿ ಹಾಕ್ತೀವಿ. ಹಾಕೊಳ್ತೀವಿ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸಿರುಗುಪ್ಪ ಅಂತ. ಇಲ್ಲಿ ಫುಲ್ ಫಾರ್ಮ್ ನ ಹಾಕ್ಬೇಕು ಸೆಕ್ಷನ್ ಇಂದ. ಟೆಕ್ನಿಕಲ್ ಸೆಕ್ಷನ್ SADH ಅಂತ. ಇಲ್ಲಿ ಕೂಡ TECH SADH ಸಿರುಗುಪ್ಪ ಅಂತಂದು ಹೇಳಿ ಹಾಕಬೇಕು. ಇಲ್ಲಿ ಎಂಟಿಟಿ ನೇಮ್ ಇದು ಸೆಕ್ಷನ್ ಆಗಿರೋದ್ರಿಂದ ಸೆಕ್ಷನ್ ಅಂತ ಹೇಳಿ ಸಬ್ಮಿಟ್ ಕೊಡಬೇಕು. ಮೋರ್ ದನ್ 10 ಕ್ಯಾರೆಕ್ಟರ್ಸ್ ಮೇಲೆ ಇರಬಾರ್ದು ಅಂತ ಹೇಳಿದ್ದಾರೆ. ಇನ್ನು 10 ಕ್ಯಾರೆಕ್ಟರ್ ಕೆಳಗಡೆ ಬರೋ ಥರ ಹಾಕೊಳ್ಳಿ. ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಳಗಡೆ ಟೆಕ್ನಿಕಲ್ ಅನ್ನೋ ಸೆಕ್ಷನ್ ಕ್ರಿಯೇಟ್ ಆಯಿತು. ಇನ್ನೊಂದು ಸೆಕ್ಷನ್ ಇದೆ, ಯಾವುದು ಅಂತ ಅಂದರೆ ಅಡ್ಮಿನಿಸ್ಟ್ರೇಷನ್. ಇದ್ರ ಕೆಳಗಡೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಬೇಕು. ADM SADH ZP ಸಿರುಗುಪ್ಪ. ಕೋಡು ಎಷ್ಟು ಕ್ಯಾರೆಕ್ಟರ್ಸ್ ಇದ್ರೂ ನಡೆಯುತ್ತೆ, ಬಟ್ ಇದು ಮಾತ್ರ ಇಂಗ್ಲೀಷಲ್ಲಿ ಏನು ಶಾರ್ಟ್ಕಟ್ ನೇಮ್ ಬರಿತೀವಲ್ವಾ, ಅದು ಮಾತ್ರ ಮೋರ್ ದನ್ 10 ಕ್ಯಾರೆಕ್ಟರ್ಸ್ಗಿಂತ ಜಾಸ್ತಿ ಇರಬಾರ್ದು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿನ ಹಾಕೊಳ್ಳಿ ಕೋಡು. ADM ಸಿರುಗುಪ್ಪ SADH ಸೀನಿಯರ್ ಅಸಿಸ್ಟೆಂಟ್ ಆಫೀಸ್ ಅಂತಂದೇಳಿ ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ಕೊಂಡ್ವಿ. ಅದು ಕೂಡ ಸೆಕ್ಷನ್ ಕ್ರಿಯೇಟ್ ಆಯಿತು. ಇನ್ನೊಂದು ಯಾವುದಿದೆ, ಟಪಾಲ್ ಅಂತಂದೇಳಿ ಕೊಟ್ಟಿದ್ರು. ಸಿರುಗುಪ್ಪ TPM ಅಂದರೆ ಟಪಾಲ್ ಅಂತ ಶಾರ್ಟ್ ಕಟ್ ಕೋಡು ಟಪಾಲ್ದು. ಸಿರುಗುಪ್ಪ ಇದು ಕೂಡ ಸೆಕ್ಷನ್ ಆಗಿರೋದ್ರಿಂದ ಸೆಕ್ಷನ್ ಅಂತ ತಗೊಳ್ತೀವಿ. ಎಲ್ಲಿ ಫೈಲು ಜಸ್ಟ್ ವ್ಯೂ ಆಗುತ್ತೋ ಅಪ್ರೂವ್ ಆಗುತ್ತೋ ಅದನ್ನು ಆಫೀಸ್ ಆಫ್ ಅಂತ ಕರಿತೀವಿ. ಎಲ್ಲಿ ಫೈಲ್ ಪುಟ್ ಅಪ್ ಆಗುತ್ತೋ ಅಥವಾ ಕ್ರಿಯೇಟ್ ಆಗುತ್ತೋ ಅದನ್ನು ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಇವಾಗ ನಾವೇನು ಮಾಡ್ಕೊಂಡ್ವಿ, ಜಸ್ಟ್ ಸೆಕ್ಷನ್ಗಳು ಮಾತ್ರ ಕ್ರಿಯೇಟ್ ಮಾಡ್ಕೊಂಡ್ವಿ. ಓಕೆನಾ? ಈಗ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಬೇಕು. ಅಂದರೆ ಸಪೋಸ್ ಈಗ ಅವಾಗಲೇ ನಾನು EMDಲಿ ತೋರಿಸಿದ್ನಲ್ವ, ಎಂಪ್ಲಾಯ್ ಮಾಸ್ಟರ್ ಡೀಟೇಲ್ಸಲ್ಲಿ ಟೆಕ್ನಿಕಲಲ್ಲಿ ಒಂದು 6-7 ಜನ ವರ್ಕ್ ಮಾಡ್ತಿದ್ರು. ನಮ್ಗೆ ಬರೀ ಒಂದು ಸೆಕ್ಷನ್ ಕ್ರಿಯೇಟ್ ಆಗಿದೆ. ಟೆಕ್ನಿಕಲಲ್ಲಿ 6-7 ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಪೋಸ್ಟ್ ಔಟ್ಲೈನಲ್ಲಿ ಪೋಸ್ಟ್ ಸ್ಟ್ರಕ್ಚರಲ್ಲಿ ಫಸ್ಟ್ ಪ್ರೈಮರಿ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ರ್ಯಾಪರ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತಂದು ಹೇಳ್ಕೊಟ್ರೆ ನಿಮಗೆ ಏನು ಒಂದು ಕ್ರಿಯೇಟ್ ಆಗಿರುತ್ತಲ್ಲ ಅದು ಮಾತ್ರ ಇರುತ್ತೆ. ಅಲ್ಲಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಕೆಳಗಡೆ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೊತ ಹೋಗ್ಬೇಕು. ಈಗ ಇಲ್ಲಿ ಕ್ರಿಯೇಟ್ ಚೈಲ್ಡ್ ಪೋಸ್ಟ್ ಅಂತ ಹಾಕ್ತೀನಿ. ಇದ್ರ ಕೆಳಗಡೆ ಏನು ಬರುತ್ತೆ, ಅವಾಗಲೇ EMDಲಿ ತೋರಿಸಂಗೆ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಬರೋರು. ಸೊ ನಾನು ಹಾಗಾಗಿ ಇಲ್ಲಿ ಆರ್ಗನೈಸೇಷನ್ ಯೂನಿಟ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ ತಗೊಂಡಿದ್ದೀನಿ. ಡೆಸಿಗ್ನೇಷನ್ ಏನಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ ಇದೆ ಅವ್ರ ಡೆಸಿಗ್ನೇಷನ್ನ. ಇಲ್ಲಿ ಲೀಸ್ಟಲ್ಲಿ ಹುಡುಕ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಡಿಫಾಲ್ಟ್ ಇರುತ್ತೆ. ಇದನ್ನ ಸೆನ್ಸಿಟಿವ್ ಪೋಸ್ಟ್ ಅಂತ ತಗೊಳ್ಳಿ. ಈಗ ಏನಾಯ್ತು, ಒಂದು ಪೋಸ್ಟ್ ಕ್ರಿಯೇಟ್ ಆಯಿತು. ಯಾವುದಕ್ಕೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ. ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಕೆಳಗಡೆ ಏನಿದ್ದಾವೆ, ಟೆಕ್ನಿಕಲ್ ಸೆಕ್ಷನ್ ಇದ್ದಾವೆ. ಅವಾಗಲೇ EMDಲಿ ತೋರಿಸಾಗ 7 ಪೋಸ್ಟ್ಗಳು ಇದ್ವು. ಈಗ ತೋರಿಸಿ ನೋಡಿ ಇನ್ನೊಂದ್ಸಲ. ಅವಾಗಲೇ ಹೇಳ್ದಂಗೆ ಟೆಕ್ನಿಕಲ್ ಸೆಕ್ಷನಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಅಂತಂದೇಳಿ ಎಷ್ಟು ಪೋಸ್ಟ್ ಇದ್ದಾವೆ, ಟೋಟಲ್ಲು 4 ಪೋಸ್ಟ್ ಇದ್ದಾವೆ. 2 ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಂತ 2 ಪೋಸ್ಟ್ ಇದ್ದಾವೆ. ಟೋಟಲ್ 6 ಪೋಸ್ಟ್ಗಳು ನಮಗೆ ಬೇಕು. ಈಗ 6 ಪೋಸ್ಟ್ನ ಟೆಕ್ನಿಕಲ್ ಸೆಕ್ಷನಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅದೇ ಥರ ಟಪಾಲಲ್ಲಿ 1 ಇದೆ, ಮತ್ತು ADM ಅಂತಂದೇಳಿ ಸೆಕ್ಷನ್ 1 ಇದೆ. ಇವನ್ನ ಒಂದೊಂದು ಕ್ರಿಯೇಟ್ ಮಾಡ್ಕೋಬೇಕು ಪೋಸ್ಟ್ಗಳನ್ನ. ಸೆಕ್ಷನ್ಗಳು ಒಂದೊಂದೇ ಇರ್ತವೆ, ಬಟ್ ಪೋಸ್ಟ್ಗಳು ಮಾತ್ರ ಮಲ್ಟಿಪಲ್ ಇರೋದ್ರಿಂದ ನಾವು ಮಲ್ಟಿಪಲ್ ಪೋಸ್ಟ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಹೇಳಿದ್ನಲ್ವ, ಟೆಕ್ನಿಕಲಲ್ಲಿ ಟೋಟಲ್ 6 ಪೋಸ್ಟು. ಅದರಲ್ಲಿ 4 ಬಂದ್ಬಿಟ್ಟು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂತ, 2 ಬಂದು ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಂತ. ನಾನೇನು ಮಾಡ್ತೀನಿ, ಟೆಕ್ನಿಕಲ್ ಅಂತಂದೇಳಿ ಸೆಕ್ಷನ್ ತೊಗೊಳ್ತೀನಿ.
ಇದರಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಪೋಸ್ಟ್ ಎಷ್ಟಿದ್ದಾವೆ? 4 ಇದ್ದಾವೆ ಅಂತ ಹೇಳಿದೆ. ಈಗ ನಾನು ಟೆಕ್ನಿಕಲ್ ಸೆಕ್ಷನಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಡೆಸಿಗ್ನೇಷನ್ ತಗೊಂಡು ಒಂದನ್ನು ಪೋಸ್ಟನ್ನು ಕ್ರಿಯೇಟ್ ಮಾಡಿಕೊಂಡೆ. ಇದು 1 ಎಂಪ್ಲಾಯ್ ಆಯಿತು. ಇದೇ ಥರ ಇನ್ನೂ 3 ಎಂಪ್ಲಾಯ್ ಇದ್ದಾರೆ. ಸೊ ಮತ್ತೆ ನಾನು ಏನು ಮಾಡ್ತೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರಲ್ಲಿ ಮತ್ತೆ ಕ್ರಿಯೇಟ್ ಚೈಲ್ಡ್ ಪೋಸ್ಟ್ ತೊಗೊಳ್ತೀನಿ. ಇಲ್ಲಿ ಆರ್ಗನೈಸೇಷನ್ ಯೂನಿಟ್ ಏನಕ್ಕೆ ಬೇರೆ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತಂದರೆ, ಯಾವ ಸೆಕ್ಷನ್ಗೆ ನೀವು ಪೋಸ್ಟನ್ನು ಕ್ರಿಯೇಟ್ ಮಾಡಿದ್ರೋ ಆ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಇವು ಡಿಫಾಲ್ಟಾಗಿ ಏನಿರ್ತೋ ಅವನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಪೋಸ್ಟ್ಗಳು ಕ್ರಿಯೇಟ್ ಆದವು. ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಪೋಸ್ಟ್ಗಳು ಕ್ರಿಯೇಟ್ ಆದವು ನಮಗೆ. ಇದ್ರ ಕೆಳಗಡೆ ಇನ್ನೂ 2 ಬೇಕಾಗಿರೋದ್ರಿಂದ ಅವ್ರ ಇಲಾಖೆಯವ್ರು ಯಾವ ಥರ ಇನ್ಫಾರ್ಮೇಷನ್ EMD ಕೊಡ್ತಾರೋ ನಾವು ಅದೇ ಥರನೇ ಕ್ರಿಯೇಟ್ ಮಾಡ್ಕೋಬೇಕು. ಟೆಕ್ನಿಕಲ್ ಸೆಕ್ಷನ್ನಲ್ಲಿ 4 ಅಸಿಸ್ಟೆಂಟ್ ಹಾರ್ಟಿಕಲ್ಚರ್. ಈಗ ಅದಾದ್ಮೇಲೆ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಂದ್ರೆ ಇಂಥ 2 ಪೋಸ್ಟ್ಗಳು ಇದ್ವು, ಅವು ಟೆಕ್ನಿಕಲ್ ಸೆಕ್ಷನ್ ಅಲ್ಲೇ ಬರ್ತಾ ಇದ್ರು ಅವರು ಕೂಡ. ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಂತ 2 ಪೋಸ್ಟ್ ಇರೋದ್ರಿಂದ, ಅಂದ್ರೆ ಅಷ್ಟು ಪೋಸ್ಟ್ ಅಲ್ಲಿ ಸ್ಯಾಂಕ್ಷನ್ ಆಗಿರೋದ್ರಿಂದ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಇದಾದ್ಮೇಲೆ ADM ಅಂತಂದೇಳಿ ಅವಾಗಲೇ ನಾನು EMD ತೋರಿಸಿ ಅಲ್ವಾ, ಒಂದೇ ಒಂದು ಪೋಸ್ಟ್ ಇತ್ತು ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ಹಂಗಾಗಿ ನಾನು ಅಡ್ಮಿನಿಸ್ಟ್ರೇಷನಲ್ಲಿ ಒಂದೇ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡಿದ್ದೆ. ಸಪೋಸ್ ಏನಾದ್ರು ಅಡ್ಮಿನಿಸ್ಟ್ರೇಷನಲ್ಲಿ 2 ಕೇಸ್ ವರ್ಕರ್ ವರ್ಕ್ ಮಾಡ್ತಿದ್ರೆ ಆ 2 ಪೋಸ್ಟ್ನ ಕ್ರಿಯೇಟ್ ಮಾಡ್ತಿದ್ದೆ. ಅಡ್ಮಿನಿಸ್ಟ್ರೇಷನಲ್ಲಿ ಒಬ್ಬರೇ ಕೇಸ್ ವರ್ಕರು, ಅವ್ರು FD ಆಗಿರೋದ್ರಿಂದ FD ಅಂತಂದೇಳಿ ತೊಗೊಂಡಿದ್ದೀನಿ. ಇನ್ನೊಂದು ಅಡ್ಮಿನಿಸ್ಟ್ರೇಷನಲ್ಲಿ STA ಒಬ್ಬರಿತ್ತು ಅಂತಂದ್ರೆ STA ಅನ್ನು ಕೂಡ ಇದೇ ಥರ ಪೋಸ್ಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ಟಪಾಲ್ಗೆ ಒಂದಿದೆ ಸೆಕ್ಷನ್ನು, ಆ ಟಪಾಲ್ ಕೂಡ ನಾನಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಟಪಾಲ್ಗೆ ಕೂಡ ಅವರೇ FDA ಇರೋದ್ರಿಂದ FD ಅಂತಂದೇಳಿ ತೊಗೊಂಡಿದ್ದೀನಿ. ಈಗ ಪೋಸ್ಟ್ಗಳು ಎಲ್ಲ ಕ್ರಿಯೇಟ್ ಆದವು. ಈಗ ಪೋಸ್ಟ್ಗಳು ಕ್ರಿಯೇಟ್ ಆದಮೇಲೆ ನಾನು ಯಾರು ಎಂಪ್ಲಾಯೀಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಎಂಪ್ಲಾಯ್ಗಳನ್ನ ಆ್ಯಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ನಾವು ನೇಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಡ್ಮಿನ್ ಕ್ರಿಯೇಟರ್ಗೆ ಇವಾಗ ಬರಬೇಕು ವಾಪಸ್. ಅಡ್ಮಿನ್ ಕ್ರಿಯೇಟರಲ್ಲಿ ಏನು ಮಾಡಬೇಕು, ಕ್ರಿಯೇಟ್ ನ್ಯೂ ಎಂಪ್ಲಾಯ್ ಅಂತಂದೇಳಿ ತಗೋಬೇಕು. ಲೋಕಲ್ ಅಡ್ಮಿನ್ ಆಲ್ರೆಡಿ ಆ್ಯಡ್ ಆಗಿರ್ತಾರೆ, ಅವ್ರನ್ನೇನು ಆ್ಯಡ್ ಮಾಡೋದು ಬೇಡ, ಮಿಕ್ಕಿದ ಯೂಸರ್ಸ್ಗಳನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಆರ್ಗನೈಸೇಷನ್ ಯೂನಿಟಲ್ಲಿ ಈಗ ಅಸಿಸ್ಟೆಂಟ್ ಡೈರೆಕ್ಟರನ್ನು ನಾನು ಆ್ಯಡ್ ಮಾಡಬೇಕು. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆ್ಯಡ್ ಮಾಡೋದ್ರಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಂದೇಳಿ ತೊಗೊಂಡಿದ್ದೀನಿ. ಇಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳುತ್ತೆ ಅದನ್ನೆಲ್ಲನೂ ಹಾಕಬೇಕು. ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಸರ್ವಿಸ್ ಅಂತಂದು ಹೇಳಿದೆ. ಅವರು EMDಲಿ ನನಗೆ ಜಾಯ್ನಿಂಗ್ ಸರ್ವಿಸ್ ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ 13/10/2010 ಅಂತಂದೇಳಿ ಕೊಟ್ಟಿದ್ದಾರೆ. ಅದನ್ನು ಹಾಕಿದ್ದೀನಿ. ಅವ್ರ KJID ನಂಬರ್ ಏನು ಕೊಟ್ಟಿದ್ದಾರೆ ಅವ್ರ KJID ನಂಬರ್ ಹಾಕಬೇಕು. ಇಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಆಗಿದ್ರೆ NIC ಗೌರ್ಮೆಂಟ್ ID ಅಂತ ತಗೋಬೇಕು. ಟೆಂಪ್ರವರಿ ಅಂತ ಔಟ್ಸೋರ್ಸ್ ಎಂಪ್ಲಾಯ್ ಇದ್ದು ಅವರು ಕೂಡ ಫೈಲ್ ಪುಟಪ್ ಮಾಡ್ತಿದ್ರೆ ಅವ್ರದ್ದು ಡೆಸಿಗ್ನೇಷನ್ ಮೇಲೆ ಕ್ರಿಯೇಟ್ ಆಗಿರುತ್ತೆ, ಅಂತ ಟೈಮಲ್ಲಿ ಟೆಂಪ್ರವರಿ ID ತಗೋಬೇಕು. ಪರ್ಮನೆಂಟ್ ಎಂಪ್ಲಾಯ್ನ ನಾನು ಆ್ಯಡ್ ಮಾಡೋದ್ರಿಂದ ಈಗ ನಾನು ಪರ್ಮನೆಂಟ್ ಎಂಪ್ಲಾಯ್ ಅವ್ರದ್ದು ತೊಗೊಂಡಿದ್ದೀನಿ. ಅವ್ರದ್ದೇನು ಗೌರ್ಮೆಂಟ್ ಮೇಲ್ ID ಇದೆ ಅದನ್ನು ಇಲ್ಲಿ ಲಾಗಿನ್ ID ಏನಾಗಿರುತ್ತೆ ಅಂತಂದರೆ @ ಏನಿರುತ್ತೋ ಅದೇ ಅವರ ಲಾಗಿನ್ ID ಆಗಿರುತ್ತೆ.
ಅದೇ ಥರನೇ ಲಾಗಿನ್ ಐ ಡಿ ಕೂಡ ಹಾಕ್ತೀನಿ. ಇಲ್ಲಿ ಯೂಸರ್ ಟೈಪ್ ಬಂದ್ಬಿಟ್ಟು ಈ ಆಫೀಸ್ ಯೂಸ್ ಮಾಡೋದ್ರಿಂದ ಈ ಆಫೀಸು. ಅಫಿಷಿಯಲ್ ಮೇಲ್ ಐ ಡಿಲಿ ಅವ್ರದ್ದೇನು ಅಫಿಷಿಯಲ್ ಮೇಲ್ ಐ ಡಿ ಅಂದರೆ ಅದೇ ಈ ಆಫೀಸ್ಗೆ ಅಂತ ಏನು ಕ್ರಿಯೇಟ್ ಆಗಿರುತ್ತಲ್ವ ಗೌರ್ಮೆಂಟ್ ಮೇಲ್ ಐ ಡಿ ಅದನ್ನೇ ಹಾಕಬೇಕು. ಅದಾದಮೇಲೆ ಯೂಸರ್ ನೇಮ್ ಏನಿರುತ್ತೋ ಅವರ ಯೂಸರ್ ನೇಮನ್ನು ನೀವು ಹಾಕೋಬೇಕು. ಇಲ್ಲಿ ಡೇಟ್ ಆಫ್ ಬರ್ತಲ್ಲಿ ಅವ್ರೇನು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೋ ಅದನ್ನು ಹಾಕಬೇಕು. ಎಂಪ್ಲಾಯ್ ಸ್ಟೇಟಸ್ ಏನಿದೆ ಅದನ್ನು ಹಾಕಬೇಕು. ಇಲ್ಲಿ ಜೆಂಡರ್ ಹಾಕಬೇಕು. ಶಾರ್ಟ್ಕಟ್ ನೇಮ್ ಅವ್ರದ್ದು ಏನಿದೆ ಅದನ್ನು ಹಾಕಬೇಕು. ಅದರ್ ಭಾಷೆ ಅಂತ ಇರೋದ್ರಿಂದ ನಾನು KV ಅಂತಲೇ ಹಾಕ್ತೀನಿ. ಇಲ್ಲಿ ಡೆಸಿಗ್ನೇಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆಗಿರೋದ್ರಿಂದ ಅವರ ಡೆಸಿಗ್ನೇಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದೇನು ಪ್ರಮೋಷನ್ ಆಗಿರೋದ ಏನು ಅಂತಂದೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಅದರ್ಸ್ ಅಂತಂದೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಫಾಲ್ಟ್ ತೊಗೊಳ್ಳಿ. ಅವ್ರ ಜಾಯ್ನಿಂಗ್ ಡೇಟ್ ಏನಿರ್ತದೆ ಅದನ್ನು ಹಾಕಿ. ಕ್ರಿಯೇಟ್ ಯೂಸರ್ ಅಂತಂದೇಳಿ ಈಗ ಯೂಸರ್ನ ಕ್ರಿಯೇಟ್ ಮಾಡಿದ್ವಿ. ಅದಾದಮೇಲೆ ಮಿಕ್ಕಿದ ಯೂಸರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು.